ರಾಕೇಶ, ಇನ್ನು ಹೆಂಗೆ ಹೇಳಲ ಮಾರಯ್ಯ ನಿಂಗೆ ನಾನು. ಆಗಲ್ಲ, ಈಗ ನಾನು ಪ್ರತಿಯೊಂದಕ್ಕೂ ಹಿಂಗೆ ಬರ್ತಾ ಇದ್ರೆ ನಮ್ಮನೇಲೂ ಏನು ತಿಳ್ಕೊಬೇಕು ನೋಡೋಣ ಹೇಳ. ನಂಗೆ ಬರಬಾರ್ದು ಅಂತ ಏನಿಲ್ಲ, ಆದರೂ ಬೇಡ, ನಾವೆಲ್ಲ ಮೂರನೇವ್ರು ಬಂದ್ರೆ ಅಲ್ಲಿ ಸರಿ ಆಗೋದೂ ಇಲ್ಲ. ನೀನು ಹೋಗು, ಹೇಳ್ತೀನಿ, ಹೋಗಿ ಈಗ ಸರಿ ತಕ್ಕ ಬತ್ತೀನಿ ಅಂತ ಹೇಳಿರಲ್ಲ, ಮತ್ತಿನ್ನೇನು. ಈಗ ನೋಡಿ, ನೀನು ಈ ಥರ ಕೆಲಸ ಮಾಡ್ತೀಯಲ್ಲ, ನಿನ್ನ ನಂಬ್ಕೊಂಡು ಆ ಬಸ್ರಿ ಹಿಂಗ್ಸು ಮಾರಯ್ಯ. ಸರಿ ತಕ್ಕ ಅಲ್ಲಿಗೆ ಹೋಗಿದ್ದಿದ್ರೆ ಎಷ್ಟೊಂದು ತೊಂದರೆ ಆಗ್ತಿತ್ತು ನೋಡು. ಆ ವಾಗೇಶಣ್ಣನ ಸ್ವಭಾವ ಗೊತ್ತು ನಿಂಗೆ. ಅವ್ರು ಹಂಗೆ ಹೇಳೋರು ಕಡಿಕೆ. ಅವ್ರು ಹೇಳಿದ್ದೆ ಸರಿಯದೆ, ನೀನು ಕಾರಲ್ಲಿ ಹೋಗು, ಅವರಲ್ಲಿ ತಂದು ಬಿಡ್ತಾರೆ, ಅವ್ರನ್ನ ಕರ್ಕೊಂಡು ಹೋಗು, ಮಾತಾಡ್ತಾರೆ ಅವ್ರು ಇರ್ತಾರಲ್ಲ. ಏನು ಬೇರೆರನ್ನ ಮಾರಯ್ಯ, ನಿನ್ನ ಹೆಂಡತಿ ಹತ್ರ ಮಾತಾಡೋಕೆ ನಿಂಗೆ ಏನಾಗಬೇಕಾ? ಅದಕ್ಕೆ ನಾವು ಎಂತಕ್ಕೆ ನೋಡೋಣ, ಮೂರನೇರು ಎಂತಕ್ಕೆ? ಅವರಿಗೂ ಮತ್ತೆ ಬೇಜಾರಾಗ್ಬೋದು. ಈಗ ನಾವು ಮಾತಾಡ್ಕೊಳ್ಳೋಷ್ಟೊತ್ತಿಗೆ ಇವ್ರನ್ನ ಯಾಕೆ ಕರ್ಕೊಂಬರ್ಬೇಕು ಅಂತ ಯಾರಿಗಾರು ಅನ್ನಿಸ್ತದದು. ನಾಳೆ ನಂಗಾರು ಅಷ್ಟೇ. ನೀನು ಅವೆಲ್ಲ ಹೇಳ್ಬಿಡ ಅನಿಲ. ನೀ ಯಾಕೆ ಬರೋಲ್ಲ ಅಂತ ನಂಗೆ ಗೊತ್ತು. ಅಲ್ಲಿ ಆ ಪೂರಿತವ್ರ ಅಮ್ಮ ಏನಾರು ಹೇಳ್ತಿರ್ತಾರೆ ಅಂತ ತಾನೆ, ಅದಕ್ಕೆ ನೀನು ಬರೋಲ್ಲ. ಈಗ ಹಾಗೇನು ಹೇಳಲ್ಲ ಮಾರಯ್ಯ. ಮೊನ್ನೆ ನಾನು ಅವ್ರ ಹತ್ರನೇ ಮಾತಾಡೀನಿ, ಅವರೇ ಹೇಳಿದ್ದು ಕರ್ಕೊಬನ್ನಿ, ಅನಿಲನ್ನ ಕರ್ಕೊಬನ್ನಿ. ಫಸ್ಟ್ ಪಲ್ಲವಿ ಗಂಡ ಅಂದರು, ಆಮೇಲೆ ಅನಿಲನ ಕರ್ಕೊಬನ್ನಿ, ಇಬ್ಬರು ಬರಲಿ ಹೋಗ್ಬೋದು ಅಂತ ಹೇಳ್ಯಾರೆ. ಮೊದಲಿನ ಹಂಗಿಲ್ಲ ಈಗ. ಯಾರು ಸುದ್ದಿ ಹೇಳ್ತಿದ್ದೀಯ ನೀ ರಾಕೇಶ? ಪಲ್ಲವಿ ಅವ್ರ ಅಮ್ಮ ಮಾರಯ್ಯ, ಅವರೇ ಹೇಳಿದ್ದು ಅಂತೀನಿ. ಅವರಮ್ಮ ನಿಂಗೇನಾಗಬೇಕು ಅವರಮ್ಮ? ಈ ಅತ್ತೆ ಮಾರಯ್ಯ, ನಿಂಗೇನು ಹೇಳ್ಕೊಡ್ಬೇಕಾ ಅದನ್ನು? ಹಂಗೆ ಹೇಳು ಮತ್ತೆ. ಅತ್ತೆ ಫೋನ್ ಮಾಡಿದ್ರು, ಅವ್ರ ಹತ್ರ ನಾನು ಮಾತಾಡೀನಿ, ಅನಿಲನ್ ಕರ್ಕೊಬರಕ್ಕೆ ಹೇಳಿದ್ರು ಅನ್ನೋ. ಪೂರ್ವಿತ ಅವರಮ್ಮ ಅಂತ ಎಂತಕ್ಕೆ ಹೇಳ್ತೀಯ? ಈ ಸಣ್ಣ ಸಣ್ಣ ವಿಚಾರನೇ ಕಡೆಗೆ ನಾಳೆ ದೊಡ್ಡ ಆಗೋದು ಕಣ. ಯಾರಿಗಾರು ಈಗ ಅವ್ರ ಹತ್ರ ಮಾತಾಡೋಗ್ಲು ನಿಮ್ಮಮ್ಮ ಅಂತ ಹೇಳ್ತಿದ್ರೆ ನಿಂಗೇನಾಗ್ಬೇಕು ಅವರು? ಹಾಗೆ ಹೇಳೋಕ್ಕಾಗಲ್ಲ. ಆ ಪೂರ್ವಿತ ಅವರು ಅನ್ನೋದನ್ನು ಫಸ್ಟ್ ಬಿಡು. ಹೇಳ್ತೀನಲ್ಲ, ಅವ್ರು ಯಾರು ಹೆಂಗಾರು ಕರ್ಕೊಂಡ್ಲಿ, ನೀನು ಅವ್ರಿಗಿವ್ರು ಅನ್ನೋದು ಬಿಡು. ನಮ್ಮ ಹಳ್ಳಿ ಕಡೆ ಎಲ್ಲ ಹೆಂಗೆ ನೀನು ತಾನು ಅಂತ ಮಾತಾಡ್ತೀವೋ ಆ ಥರ ಮಾತಾಡೋಕ್ಕೆ ಶುರು ಮಾಡು ಫಸ್ಟು. ನೋಡಿ ಹೇಳಿನ ರಾಕೇಶ, ಈ ಸಣ್ಣದರಿಂದ ಶುರು ಆದರೂ ದೊಡ್ಡದು ಸರಿ ಆಗ್ತದೆ. ಓ, ಅದಕ್ಕೆ ಯಾಕೆ ಅಷ್ಟು ಇದು ಮಾಡ್ತೀನಿ? ನಂಗೊಂಥರ ಅದೇ ಅಭ್ಯಾಸ ಮಾರಯ್ಯ. ಹಿಂಗು ಇದು ಬಹುವಚನದಲ್ಲೇ ಕರೆದು ರಮ್ಯನ್ ನೀನು ಯಾವತ್ತೂ ಬಹುವಚನದಲ್ಲಿ ಕರೆದಿದ್ದು ನಾನು ನೋಡಲೇ ಇಲ್ಲ. ರಮ್ಯಾ ಅವಳು ಇವಳು ಅಂತಾನೆ ಅಂತಿದ್ದೆ. ಇವ್ರು ಯಾಕೆ ಮತ್ತು ಅವರು ಇವರು ಆತಾರೆ? ಮತ್ತು ರಮ್ಯನ ಸುದ್ದಿ ಹೇಳ್ಬೇಡ ಅನಿಲ ನೀನು. ಏನಾಗ್ತದ? ರಮ್ಯನ ಸುದ್ದಿ ಹೇಳಿದ್ರೆ ಏನಾಗ್ತದೆ? ದಿನಾನು ಅವಳು ಸುದ್ದಿ ಹೇಳ್ತಾನೆ ಇರ್ತೀನಿ ನಾನು. ಅದು ಕೇಳಿದ್ರು ನಿಂಗೆ ಏನೂ ಆಗಬಾರ್ದು, ನಿನ್ನ ಮನಸ್ಸಲ್ಲಿ ಏನೂ ಅನ್ನಿಸ್ಬಾರ್ದು, ಅವಾಗಲೇ ಸರಿಯಾಗದು. ನೀನು ರಮ್ಯನ ಸುದ್ದಿ ಯಾಕೆ ಹೇಳಬಾರ್ದು? ಅಲ್ಲ, ಸುದ್ದಿ ಹೇಳಬಾರ್ದು ಅಂತ ಹೇಳ್ತೀಯಲ್ಲ, ಒಂದೇ ಊರವ್ರು ಕಣ. ನಾಳೆ ಇನ್ನೊಂದು ಸತಿ ಎಲ್ಲರೂ ಹೋದಾಗ, ಯಾವ್ದಾದ್ರು ಫಂಕ್ಷನಿಗೇನೋ ಹೋದಾಗ ರಮ್ಯನೂ ಬರ್ತಾಳೆ ನಿನ್ನ ಎದುರುಗಡೆ. ಅಯ್ಯೋ, ರಮ್ಯ ನನ್ನ ಎದುರಿಗೆ ಬರಬಾರ್ದಿತ್ತು, ನಾನು ಅವಳನ್ನು ನೋಡಬಾರ್ದಿತ್ತು ಅಂತ ಹೇಳ್ತೀಯಾ? ಅವಳನ್ನು ನೋಡೋದು ಬಿಟ್ಟು ನಿನ್ನ ಪಕ್ಕನೇ ಕೂತು ಮಾತಾಡ್ತಾ ಇದ್ರೂ ನಿನ್ನ ಮನಸ್ಸಲ್ಲಿ ಬೇರೆ ಆಲೋಚನೆ ಬರಬಾರ್ದು. ಆ ಥರ ನೀನು ನಿರ್ಧಾರ ಮಾಡಬೇಕು. ನೀ ಏನು ಹೇಳಿದೆ ಹೇಳು? ಮೊನ್ನೆ ನಾ ಹೇಳಿದಾಗ ಇಲ್ಲ, ಇನ್ನು ಆ ದೃಷ್ಟಿಲಿ ನೋಡಲ್ಲ ಅಂತ ಹೇಳಿದೆ ತಾನೆ, ಮುಗೀತು. ಮತ್ತು ಹಾಗೆ ಇರೋ. ರಮ್ಯ ನಿನ್ನನ್ನು ಕರ್ಕೊಬರಕ್ಕೆ ಹೇಳೇಳೆ, ಹೋಗೋಣ ಅವಳ ಮನೆಗೆ. ನೀನು ರಮ್ಯನ ಹತ್ರ ಒಂದೆರಡು ಸತಿ ಮಾತಾಡೋ ರಾಕೇಶ, ನಿಂಗೆ ಗೊತ್ತಾಗ್ತದೆ. ಅದು ಏನೂ ಅಂದ್ಕೊಳಲ್ಲ ಕಣೆ, ಯಾಕಂದ್ರೆ ಅದ್ರ ಮನಸ್ಸಲ್ಲಿ ಆ ಥರ ಕಲ್ಮಶ ಏನೂ ಇಲ್ಲೇ ಇಲ್ಲ. ಆರಾಮಾಗಿ ಮಾತಾಡ್ತದೆ. ನಿನಗೆ ಆರಾಮಾಗಿ ಮಾತಾಡೋಕ್ಕಾಗಲ್ಲ ಅಂದರೆ ನಿನ್ನ ಮನಸ್ಸೊಳಗೆ ಏನೋ ಬೇರೆ ವಿಚಾರ ಅದೇ ಅಂತ ಲೆಕ್ಕ. ಇಲ್ಲ ಅಂದರೆ ನೀನು ಆರಾಮ್ಸೆ ಮಾತಾಡ್ಕೊಂಡಿರ್ಬೇಕು. ನಿನ್ನ ಹೆಂಡ್ತಿನೂ ಅಷ್ಟೇ, ಪೂರ್ವಿತ ಹೋಗು ಬಾ ಅಂತಲೇ ಮಾತಾಡಿಸ್ಬೇಕು. ಈಗಲೇ ಹೇಳೀನಿ. ಹ್ಞೂ ಮಾರಯ್ಯ, ನಾನು ಹಾಗೆ ಮಾತಾಡಿಸ್ತೀನಿ. ನೀನು ನಾಳೆ ನನ್ನ ಜೊತೆಗೆ ಬರಬೇಕು. ಹೇಳಿ, ನೀನು ನನ್ನ ಜೊತೆಗೆ ಬರೋದಾದ್ರೆ ನಾನು ಅವ್ರನ್ನ ಹಂಗೆ ಮಾತಾಡಿಸ್ತೀನಿ. ಆ ಥರ ಎಲ್ಲ ಕಂಡೀಷನ್ ಹಾಕೋದಾದ್ರೆ ನೀವು ಹೋಗೋದೇ ಬೇಡ. ನಾನು ಬರೋದಕ್ಕೂ ನಿನ್ನ ಹೆಂಡತಿ ಹತ್ರ ಚೆನ್ನಾಗಿ ಮಾತಾಡೋದಕ್ಕೂ ಏನೋ ಸಂಬಂಧ? ನಿನಗೆ ಬೇಕಾಗಿದ್ದಕ್ಕೆ ನೀನು ಹೋಗ್ಬೇಕು. ನನ್ನೇನು ಬ್ಲ್ಯಾಕ್ ಮೇಲ್ ಮಾಡೋದು ನೀ ಬಂದ್ರೆ ನಾವು ಹೋಗ್ತೀನಿ ಅಂತ? ನನಗೇನಾರು ಲಾಭ ಅದರಿಂದ? ನಿನ್ನ ಲಾಭಕ್ಕೆ ನೀನು ಹೋಗ್ತಾ ಇದ್ದೀಯ. ಜೀವನ ಚೆನ್ನಾಗಿ ಆಗ್ಬೇಕು ಅಂತ ಕಂಡ್ರು ಹೋಗು. ಅವ್ರ ಮೇಲೆ ಡಿಪೆಂಡ್ ಮಾಡಿ ಈಗ ನಾನು ಹೇಳಿದೆ ಅಂತ ಹೋಗಬೇಡ. ನಿನಗೆ ಅನಿಸಿ ನೀವು ಹೋಗ್ಬೇಕು. ಅಲ್ಲ, ಇಷ್ಟೆಲ್ಲ ಆಗಿ ನೀ ಪೂರ್ವಿತನ ಹತ್ರ ಮಾತಾಡ್ದ? ಇಲ್ಲ ಮಾರಯ್ಯ, ಮಾತಾಡೋಕೆ ಅವ್ರು ಫೋನೇ ತೊಗೊಳಲ್ಲ ಗೊತ್ತಾ.
ಎಷ್ಟು ಬೇಜಾರಾಗ್ತದೆ ಒಂದೊಂದು ಸತಿ. ಹೇಳಿದ್ರೆ ನೀನು ಸಿಟ್ಟು ಮಾಡ್ತೀಯ. ಹಂಗಾರೆ ಅಷ್ಟು ಸತಿ ಫೋನ್ ಮಾಡಿದಾಗ ಒಂದು ಸತಿ ಫೋನ್ ತೊಗೊಂಡು ಮಾತಾಡೋಕ್ಕಾತಿರ್ಲ? ಹೌದು, ಮಾತಾಡಬೇಕಿತ್ತ. ಆದ್ರೆ ರಾಕೇಶ, ನಂಗೆ ಒಂದು ಮಾತು ಹೇಳು. ಪೂರ್ವಿತ ನಿನ್ನ ಮದುವೆ ಆಗಿ ಬಂದ್ರಲ್ಲ, ಒಂದು ಸ್ವಲ್ಪ ದಿವಸ ಹೀಗೆಲ್ಲ ಏನು ಮಾತಾಡದೆ ಕತೆ ಆಡದೆ ಇದು ಯಾಕೆ ಅಂತ ಕೇಳ್ದಕ್ಕೋ. ನಾನು ಯಾರೋ ಕಾಲೇಜಿಗೆ ಹೋಗ್ತದೆ ಒಬ್ಬನ ಲವ್ ಮಾಡ್ತಿದ್ದೆ, ಅವನ್ನೇ ಮದುವೆ ಆಗಬೇಕಿತ್ತು. ಈಗಲೂ ಅವರು ನನ್ನ ಮನಸ್ಸಲ್ಲದಾರೆ. ನಿಮ್ಮ ಅಂದ್ರೆ ನಂಗೆ ಇಷ್ಟ ಇಲ್ಲ ಅಂತ ಅವ್ರು ಹೇಳಿದ್ರು. ನೀ ಏನು ಮಾಡ್ತಿದ್ದೆ ಹೇಳು? ಹೋಗಿ ಅವನ್ನೇ ಮದುವೆ ಆಗಿ ಅಂತಿದ್ದೆ. ನಾನು ಏನೂ ಬೇಜಾರು ಮಾಡ್ಕೋತಿರ್ಲಪ್ಪ. ಅವ್ರ ಜೊತೆ ಹೋಗಿ ಅವ್ನ ಮದುವೆ ಹಾಕ್ಕೊಂಡು ಅಲ್ಲೇ ಇರಿ ಅಂತಿದ್ದೆ. ಅವ್ರಿಗೆ ಮಾಡ್ತಿದ್ದಿದ್ದು ಅದನ್ನೇ. ಅವ್ರ ಹತ್ರ ಹೋಗ್ಕೊಂಡು ಕಟ್ಕೊಂಡು ಹೆಂಡ್ತಿ ಹತ್ರ ನಾನು ಬೇರೆ ಯಾವುದೋ ಹುಡುಗಿ ನನ್ನ ಮನಸ್ಸಲ್ಲದೆ, ಈಗಲೂ ಅವಳೇ ನನ್ನ ಮನಸ್ಸಲ್ಲದೆ, ನೀವು ಬೇಡ ಅಂತ ಹೇಳಿದ್ರೆ ಯಾರ ಮಾತಾಡ್ತಾರೆ? ಅವರಾಗಿದ್ದಕ್ಕೆ ಇಷ್ಟಾರು ಮಾತಾಡ್ತಾ ಇದ್ದಾರೆ, ಗೊತ್ತಾ? ಅವರು ಅದನ್ನೇ ಮಾಡಿದೀಗ. ಹೋಗು, ನೀ ಅವ್ರ ಜೊತೆನೇ ಇರು ಅಂತ ಬಿಟ್ಟಾರೆ. ಹೋತೀಯಾ? ಆತದ? ತಪ್ಪಾಗಿದ್ದು ನಿನ್ನ ಕಡೆಯಿಂದ ಅಂದ್ರೆ ನೀನೇ ಸರಿ ಮಾಡ್ಕೋಬೇಕು ಅದನ್ನು. ಅವ್ರು ಮಾತಾಡಲ್ಲ ಅಂದ್ರೆ ನೀನು ಮಾತಾಡಿಸ್ಬೇಕು. ನೀನು ಮರ ಯಾವಾಗಲೂ ಒಂಥರ ಅವ್ರ ಪರನೇ ಮಾತಾಡ್ತೀಯ. ಇದು ನಿಂಗೆ ಅರ್ಥನೇ ಆಗಲ್ಲ. ಬೈಯಕ್ಕೆ ಬತ್ತೀಯ. ನಿಂಗೆ ಬೈದು ನಾನೇನು ಮೈಸೂರು ಅರಮನೆ ಕೊಂಡ್ಕೊಳೋದು ಬೇಡ, ನಿನ್ನ ಜೀವನ ಚೆನ್ನಾಗಾಗಲಿ ಅಂತಲೇ ಹೇಳೋದು. ಹೋಗು ನಾಳೆ. ಯಾರು ನಿನ್ನ ಜೊತೆಗೊಬ್ಬರು ಬೇಡ ಸಪೋರ್ಟಿಗೆ. ನಿನ್ನ ಹೆಂಡತಿ ಮನೆಗೆ ನೀನು ಹೋಗ್ತಿದ್ದೀಯ, ಹೋಗು. ಒಂದು ಪಕ್ಷ ಅವ್ರು ಮಾತಾಡಿಸ್ಲ ಅಂದ್ರೆ ನೀನು ಮಾತಾಡಿಸು. ಇಷ್ಟೆಲ್ಲ ಮಾಡಿದವ್ರು ಮಾತಾಡಿಸ್ತಾರವರು, ಮಾತಾಡಿಸ್ದೇನು ಹೋಗಲ್ಲ. ಅಥವಾ ಸರಿಯಾಗಿ ಮಾತಾಡದೇ ಇದ್ದರೂ ಇರ್ಬೋದು, ಯಾಕಂದ್ರೆ ಮನ್ಸಲ್ಲಿ ಸ್ವಲ್ಪ ನೋವು ಇರ್ತದೆ. ಅದನ್ನು ತಂದು ಇಲ್ಲ ಆ ಥರ ಏನು ನನ್ನ ಮನಸ್ಸಲ್ಲಿ ಇಲ್ಲ ಅಂತ ನೀನೇ ಅವ್ರಿಗೆ ಖಾತ್ರಿ ಪಡಿಸ್ಬೇಕು. ಆಮೇಲೆ ಸರಿಯಾಗೋದು, ಗೊತ್ತಾ? ಹಂಗಾರೆ ನೀನು ಹೇಳೋದೇನು? ನಾಳೆ ನೀನು ಬರೋದೇ ಇಲ್ಲ. ನಂಗೆ ಕಾರ್ ಡ್ರೈವಿಂಗ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಗೊತ್ತಲ್ಲ ಅನಿಲ ನಿಂಗೆ? ಹೌದಪ್ಪ, ಅದು ಗೊತ್ತು. ರಮ್ಯನ ಬಾಲಿಗೆ ಹುಷಾರಿಲ್ದಿದ್ದಾಗ ನೀನೇ ಡ್ರೈವಿಂಗ್ ಮಾಡ್ಕೊಂಡು ಹೋಗಿ ನೀನೇ ಕರ್ಕೊಬಂದಿದ್ದೆ ಅಂತಲೂ ಗೊತ್ತು. ಸುಮ್ಮನೆ ಕಾರ್ ತೊಗೊಂಡು ಹೋಗು. ಆ ಸೆಂಟಿಮೆಂಟು ಅಂತ ಅವೆಲ್ಲ ಸುಳ್ಳು ನೆವ ಬೇಡ. ನಂಗೆ ಕಾರ್ ಓಡ್ಸೋಕ್ಕಾಗಲ್ಲ ಅಂತ ಯಾಕ? ನೀ ಆ ಮನೆ ಒಳಗೆ ಓಡಾಡಲ್ಲ? ನಿಮ್ಮ ಅಪ್ಪ ಅಮ್ಮ ಓಡಾಡಿದ ಜಾಗಲ್ಲ ಅದು? ಅಲ್ಲೇ ಓಡಾಡ್ತೀಯ. ಅದೇ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಊಟ ಮಾಡ್ತೀಯ. ಅವ್ರು ಇದು ಮಾಡಿದ ತಟ್ಟೆ ಲೋಟ ಅವನ್ನೆಲ್ಲ ಬಳಸ್ತೀಯ. ಅವಾಗೆಲ್ಲ ಆಗದೆ ಇದ್ದ ನೆನಪು ನಿಂಗೆ ಕಾರ್ ಓಡಿಸೋಷ್ಟೊತ್ತಿಗೆ ಯಾಕೆ ಆಗ್ತದೆ? ಯಾಕಾಗಲ್ಲ ಅಂದರೆ, ಯಾಕೆ ಆ ಥರ ನೆನಪಾಗ್ತದೆ ಅಂದರೆ, ನಿನ್ನ ಹೆಂಡತಿ ಜೊತೆ ಒಬ್ಬನೇ ಕರ್ಕೊಂಡು ಹೋಗೋಕ್ಕೆ ಇಷ್ಟ ಇಲ್ಲ. ಅದಕ್ಕೆ ಈ ಥರದ ನೆವ ಹೊಡ್ತಿದ್ದೀಯ. ಸುಮ್ಮನೆ ಇರೋ. ನಾಳೆ ಹೋಗು, ಅವರೊಬ್ಬರನ್ನೇ ಕರ್ಕೊಬಾ ನೀನು. ಇನ್ಮೇಲೆ ಹಿಂಗೆ ಎಲ್ಲಿಗೆ ಹೋಗೋದಾದ್ರೂ ನಾನಂತೂ ನಿನ್ನ ಕಾರ್ ಡ್ರೈವಿಂಗ್ ಮಾಡೋಕ್ಕೆ ಬರೋಲ್ಲ. ಬೇರೆ ಯಾರನ್ನು ಕರ್ಕೊಳೋದು ಬೇಡ. ನೀನೇ ಡ್ರೈವಿಂಗ್ ಮಾಡ್ಕೊಂಡು ಹೋಗು. ನಿನ್ನ ಹೆಂಡ್ತಿನ ಮಾತ್ರ ಕರ್ಕೊಂಡು ಹೋಗು, ಎಲ್ಲ ಸರಿ ಆಗ್ತದೆ. ಕಳ್ಳಗೊಂದು ಪಿಳ್ಳೆ ನೆವ ಅಂದಂಗೆ ಯಾವುದ್ಯಾವುದೋ ನೆವ ಹೇಳ್ತಾ ಕೂತ್ಕೊತಾನೆ. ನಿಮ್ಮ ಅಪ್ಪ ಅಮ್ಮನ ಹೆಸರು ಯಾಕೆ ಹೇಳ್ತತ್ತೀಯ ನಿನ್ನ ಮನಸ್ಸೊಳಗಿರೋ ಇದಕ್ಕೆ? ಸಾರಿ ಮಾರಯ್ಯ, ಬೈಬೇಡ. ನಾಳೆ ಬೇಡ ಬಿಡು, ಬೇಡ. ನಾನೇ ಹೋಗ್ತೀನಿ. ಆ ವಾಗೇಶಣ್ಣ ಏನಾರು ಕೇಳೋಕ್ಕೆ ಶುರು ಮಾಡ್ತಾರೆ ಏನೋ ಮಾರಯ್ಯ. ನಂಗೆ ಅದು ಬೇರೆ ಭಯ. ಸುಮ್ಮನಿರ ಮಾರಯ್ಯ. ವಾಗೀಶಣ್ಣನವೇ 108 ಅದಾವೆ. ನಿಮ್ಗೇನು ಹೇಳ್ತಾರೆ? ನೀನು ಒಂದು ಕೆಲಸ ಮಾಡು. ಹಂಗೇನಾದ್ರು ಇದು ಮಾಡಿ ಹೇಳಿದ್ರು ಅಂದರೆ ನೀನು ಅವ್ರದ್ದು ಹೇಳು. ಯಾಕೆ ಸಾಲ ಕೊಟ್ಟು ಅಷ್ಟೋ ಸತ್ಯ ಸುಳ್ಳು ಎಲ್ಲ ಹೇಳಿ ಅದು ಸ್ವಲ್ಪ ಹಿಂಗೆ ಅದನ್ನು ಎಲ್ಲರ ಗಮನಕ್ಕೆ ತತ್ತೀನಿ ಅಂತ ಇಂಡೈರೆಕ್ಟಾಗಿ ಹೇಳು. ಬಾಯಿ ಮುಚ್ಚಿಕೊಂಡಿರ್ತಾರೆ ನೋಡ್ಬೇಕಾರೆ. ಸಾರಿ ಮಾರಯ್ಯ, ಸುಮ್ಮನೆ ಇನ್ನದ್ರ ಮಾತಾಡೋಕ್ಕಂಥೇಳಿ ಅಲ್ಲಿಂದ ಬಂದೆ. ನೀ ಬತ್ತೀಯ ನಾಳೆ ಅಂತ. ಮತ್ತೆ ಅದೇ ರಾಗ ತೆಗಿಬೇಡ. ಈಗ ಹೊರಡೋಣ, ಹೇಳು. ಹೋಗು, ಇವತ್ತು ಆರಾಮ್ಸೆ ನಿದ್ರೆ ಮಾಡು. ಕನ್ಸಲ್ಲಿ ಪೂರ್ತಿ ರಾತ್ರಿ ಮಲಗ್ದ ಬೆಳಗಾಗ ತನಕನೂ ಪೂರ್ತಿನೇ ಇರ್ಬೇಕು ನಿನ್ನ ಕನ್ಸಲ್ಲಿ. ನೋಡು, ಮದುವೆ ಆಲ್ಬಮ್ಮ ತಂದಿ ಏನಲ್ಲ, ನೋಡ್ತಾ ಮಲ್ಕ್ಯ. ನೋಡು ಹೆಂಗೆ ನೆನಪಲ್ಲಿ ಯಾರು ಬರ್ತಾರೆ ಅಂತ. ಉಳಿದಿದ್ನೆಲ್ಲ ಮನಸ್ಸಿಂದ ತೆಗೆದು ಹಾಕು. ನಾಳೆ ಬೆಳಗ್ಗೆ ಎದ್ದು ಒಳ್ಳೆ ರೀತಿಲಿ ಸ್ನಾನ ಗೀನ ಮಾಡಿ ಟಿಪ್ ಟಾಪಾಗಿ ರೆಡಿಯಾಗಿ ಹೋಗು. ನೀನು ನೋಡಿದರೆ ಹಿಂದೆ ಬರ್ಬೇಕಲ್ಲ ಪೂರ್ವಿತ, ಆ ಥರ ಮಾಡ್ಕೊಂಡು ಹೋಗ್ಬೇಕು ನೋಡು.